ಬಳ್ಳಾರಿ ಕಾರಾಗೃಹದ ಕೈದಿಗಳ ವಿಡಿಯೋ ವೈರಲ್ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ಶೋಭಾ ರಾಣಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಅವರು, ಬಳ್ಳಾರಿ ಕಾರಾಗೃಹದಲ್ಲಿ ಕೈದಿಗಳು ಮಜಾ ಮಾಡುವ ವಿಡಿಯೋ ಪರಿಶೀಲನೆ ಆಗಿದೆ. ಹಳೆ ಕೈದಿಗಳಿಂದ 2022ರಲ್ಲಿ ಮಾಡಿದಂತಹ ವಿಡಿಯೋ ಇದಾಗಿದೆ. ಜೈಲು ಸಿಬ್ಬಂದಿಯನ್ನ ಬ್ಲಾಕ್ ಮೇಲ್ ಮಾಡುವಂತಹ ಉದ್ದೇಶದಿಂದ ಹಳೆ ಕೈದಿಗಳು ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ. ವಿಡಿಯೋ ವೈರಲ್ ಮಾಡಿದ ಮೇಲೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳುತ್ತೀವಿ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ತಿಳಿಬೇಕಾಗಿದೆ ಏನಾಗಿದೆ ಅಂತ. ಅದು ಫುಡ್ ಎಲ್ಲ ಅಲ್ಲಿ ಏನಿದೆ ಜೈಲ್ ಇದರಲ್ಲಿ ಫುಡ್ ಅದೇ ಎಲ್ಲರೂ ತಿನ್ನಬೇಕಾಗುತ್ತೆ. ಯಾರಿಗೂ ಒಂದು ಪ್ರತ್ಯೇಕವಾಗಿ ಕೊಡುವಂಥ ವ್ಯವಸ್ಥೆ ಎಲ್ಲೂ ಇರಲ್ಲ. ಬಟ್ ಇದು ಯಾವ ಸಮಯದಲ್ಲಿ ನಡೆದಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ, ಡೀಟೇಲು ಗೊತ್ತಿಲ್ಲ. ಬೆಳಗ್ಗೆ ನಾನು ವಿಚಾರ ಮಾಡಿದಾಗ 2021ನಲ್ಲಿ ಇದ್ದಂಥ ಕೆಲವೊಂದು ಪ್ರಿಸನರ್ಸು ಇರೋಂಥ ವೀಡಿಯೋಸ್ ಅದು ಅಂದರೆ ಅದು ವಿಡಿಯೋ ಆಗಿದ್ದು 2021 ಬಿಫೋರ್ ಅಂತ ವಿಚಾರ ಗೊತ್ತಾಗಿದೆ ಅಷ್ಟೇ. ರಿಲೀಸ್ ಮಾಡೋದು ಕೆಲವೊಂದು ಪ್ರಿಸನರ್ಸು ಏನೋ ಅವ್ರಿಗೆ ಇಲ್ಲಿ ಇರಲಿಕ್ಕೆ ಇಷ್ಟ ಇಲ್ಲ ಅನ್ನೋ ವಿಚಾರದಲ್ಲಿ ಶಿಫ್ಟ್ ಮಾಡಿಸ್ಬೇಕು ಅನ್ನೋಂಥ ವಿಚಾರದಲ್ಲೋ ಅಥವಾ ಬೇರೆ ಏನೋ ಅವ್ರಿಗೆ ಇಷ್ಟ ಇಲ್ಲದೆ ಇರೋದ್ರಿಂದ ಇಲ್ಲಿ ಬಳ್ಳಾರಿ ಜೈಲಲ್ಲಿ ಇರಲಿಕ್ಕೆ ಮಾಡಿದ್ದಾರೆ ಅಂತ ವಿಚಾರ ತಿಳಿದು ಬಂದಿದೆ ಇವತ್ತು. ಈಗ ತಕ್ಷಣಕ್ಕೆ ಅಂಥದ್ದು ಯಾವುದೂ ಇಲ್ಲ. ಹಲವಾರು ಬಾರಿ ಸರ್ಪ್ರೈಸಾಗಿ ನಾನು ಸಹ ಚೆಕ್ ಮಾಡಿದ್ದೀವಿ, ನಮ್ಮದು ಟೀಮ್ ಚೆಕ್ ಮಾಡಿದ್ದೀವಿ. ಬಳ್ಳಾರಿ ಜೈಲಲ್ಲಿ ಅಂಥದ್ದು ಯಾವುದೂ ಥರ ನಡೆದಿಲ್ಲ, ಯಾವತ್ತೂ ಏನೂ ಪತ್ತೆ ಆಗಿಲ್ಲ. ನಾವು ಬಹಳಷ್ಟು ಸತಿ ಸರ್ಪ್ರೈಸಾಗಿ ಚೆಕ್ ಮಾಡಿದ್ದೀವಿ. ಆದಾಗ್ಯೂ ಸಹ ಈಗ ಈ ವಿಚಾರ ತಿಳಿದು ಬಂದಾಗ ಇವತ್ತು ಬೆಳಗ್ಗೆ ಏನು ವೀಡಿಯೋಸ್ ಇದೆ ಅದ್ರ ಬಗ್ಗೆ ವಿಚಾರಣೆ ಮಾಡಿದಾಗ 2021ನಲ್ಲಿ ಇಯರಲ್ಲಿ ರಿಲೀಸ್ ಆಗಿರುವಂಥ ಕೆಲವೊಂದು ಪ್ರಿಸನರ್ಸು ವಿಡಿಯೋದಲ್ಲಿ ಇದ್ದಾರೆ ಅಂತ ಗೊತ್ತಾಗಿದೆ. ಈಗಿಂದ ಅವರು ರಿಲೀಸ್ ಆದಮೇಲೆ 2022ನೇ ಇಸ್ವಿಯಲ್ಲಿ ಈಗಿರುವಂಥ ಜೈಲ್ ಸೂಪ್ರೆಂಟ್ ಬಂದಿರೋದು. ಸೊ ಹಂಗಾಗಿ ಇವ್ರ ಪೀರಿಯಡ್ದಲ್ಲ ಅನ್ನೋದು ವಿಚಾರ ನಂಗೆ ತಿಳಿದು ಬಂದಿದೆ ಹೊರತಾಗಿ ಬೇರೆ ಇನ್ನೇನಿದ್ರೆ ಡೀಟೇಲಾಗಿ ನೋಡಬೇಕಾಗುತ್ತೆ ಅದು.